ಹೇಗೆ ಸರ್ ನಿಮ್ಮ ಡೈಲಿ ರೂಟೀನ್ ಹೇಗೆ? ಡೈಲಿ ರೂಟೀನ್ ಒಂದು 5:30 ವಿತೌಟ್ ಅಲಾರಮ್ ಎದ್ದೇಳ್ತೀವಿ ನಾವು. ಆ್ಯಕ್ಚುಲಿ 6 ಗಂಟೆ ಅಂತ ಅಂದ್ಕೊಳ್ಳೋಣ. ಆ್ಯಕ್ಚುಲಿ ಒಂದು ಟೈಮಲ್ಲಿ ನನಗೆ ಈ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋದೇ ಒಂದು ಚಾಲೆಂಜಿಂಗ್ ಆಗಿತ್ತು. ಒಂದು ಟೈಮಲ್ಲಿ ನಾನು ಎಲ್ಲರ ಥರ ಈ ಆ ಪಾರ್ಕಲ್ಲೆಲ್ಲ ವಾಕ್ ಮಾಡ್ತಾರೆ ಹೋಗಿ ಅಂಥವ್ರನ್ನೆಲ್ಲ ನೋಡಿದ್ರೆ ಹೊಟ್ಟೆ ಉರಿಯೋದು ನನಗೆ. ಅಯ್ಯೋ, ನಾವು ಒಂದು 8-9 ಗಂಟೆಗೆ ಆರಾಮ್ಸೆ ಮಲ್ಗೆ ಎದ್ದು ಬರ್ತೀವಲ್ಲ, ಇದೆಲ್ಲ ಯಾವಾಗ ನಾನು ಹೇಳ್ತಾ ಇರೋದು ಕಾಲೇಜ್ ಲೈಫು ಎಲ್ಲ ಆದಮೇಲೆ. ಸೊ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಆದಮೇಲೆ ಯು ವೋಂಟ್ ಬಿಲೀವ್ 5:30-6 ಗಂಟೆಗೆ ವಿತೌಟ್ ಅಲಾರಮ್ ನಮ್ಗೆ ಎಚ್ಚರ ಆಗುತ್ತೆ. 7 ಗಂಟೆಗೆ ನಾನು ರೆಡಿ ಇರ್ತೀನಿ. ಅಂದರೆ 6:30-7 ಗಂಟೆಗೆಲ್ಲ ರೆಡಿ ಇರ್ತೀನಿ. 7:30 ಅಷ್ಟೊತ್ತಿಗೆ ಸೆಟ್ಟಲ್ಲಿ ಇರ್ತೀವಿ. 6 ಗಂಟೆಗೆ ಎದ್ದೇಳ್ಬೇಕಾದ್ರೆ ಇವತ್ತೇನೇನು ಕೆಲಸ ಇದೆ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ ಮೈಂಡಲ್ಲಿ. ಅಲಾರಮ್ ಹೊಡಿತಾ ಇರ್ತದೆ, ಅದೇ ಸ್ಟಾರ್ಟ್, ಇವತ್ತಿನ ಕೆಲಸಗಳೆಲ್ಲ ಮುಗಿಸ್ಬೇಕು ಅಂತೇಳಿ. ಆಫ್ಟರ್ ದಟ್ ಅಲ್ಲಿಂದ ಬಂದರೆ ಬರ್ತಿದ್ದಂಗೆ ಒಂದು ಟಾಸ್ಕ್ ಏನಾದ್ರು ಒಂದು ಇದ್ದೇ ಇರ್ತದೆ. ಏನೋ ಒಂದು ಹೊಸದು ಎಲ್ಲರ ಲೈಫಲ್ಲೂ ಇರ್ತದೆ. ಅದು ಇವತ್ತೇನೋ ಒಂದು ಹೊಸದೇನೋ ಒಂದು ಕೊಟ್ಟಿರ್ತಾರೆ ದೇವರು, ಅದನ್ನು ನಾವು ಬಗೆಹರಿಸ್ಕೋಬೇಕು, ಮುಂದೆ ಹೋಗ್ಬೇಕು, ಆ ಥರ ಇರುತ್ತೆ. ಆಮೇಲೆ ಲೈಫ್ ಇಸ್ ಅ ಬ್ಯೂಟಿಫುಲ್ ಎನಿವೆ. ಹರ್ಡಲ್ಸ್ಗಳು ಮತ್ತು ಒಂದು ಗೇಮಲ್ಲಿ ಅಡ್ಡಡ್ಡ ಬರ್ತಾರೆ, ಹೋಗ್ತಿರ್ತಾರೆ, ನಾವು ಗೇಮ್ ಆಟ ಆಡ್ಕೊಂಡು ಹೋಗ್ತೀವಿ, ಆ ಥರ ಇದು ಲೈಫು. ಇದೆಲ್ಲ ಇದ್ರೇ ಮಜಾ ಅಂತ ನಾನು ಐ ರಿಯಲಿ ಹೋಪ್ ದಟ್. ಸೊ ಡೈಲಿ ಲೈಫ್ ಸಂಜೆ ಮಲಗೋವರೆಗೂ ಮಜವಾಗಿ ಇರ್ತದೆ. ಅದು ಟಾಸ್ಕ್ ಆಗಿರುತ್ತೆ. ಕೆಲವೊಂದು ಸತಿ ಮೈಯೆಲ್ಲ ಟೆನ್ಷನ್ ಆಗಿಬಿಟ್ಟಿರ್ತದೆ. ಆ ಥರ ಅಷ್ಟೊಂದು ಟೆನ್ಷನಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಸೂಪರಾಗಿರ್ತದೆ. ಹಂಗಿದ್ರೇ ಮಜಾ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳಬೇಕು ವಿತೌಟ್ ಅಲಾರಮ್. ಮಲಗಿದ್ರೆ ಸಾಕು ಅಂತ ಅನ್ನೋಷ್ಟು ಕೆಲಸ ಇರಬೇಕು. ಅದೇ ಜೀವನ, ಅದೇ ನಿಜವಾದ ಜೀವನ ಅಂತ ಅನ್ಕೋತೀನಿ ನಾನು. ಜನ ಇದ್ದಾರೆ ಅದಕ್ಕೆ. ನೋಡಿ, ಸತ್ಯ, ನಿರ್ಮಲ ಎಲ್ಲ ಕೆಲಸನೂ ಮಾಡ್ತಾ ಇರೋಕ್ಕಾಗಲ್ಲ ನಾವು. ಅದಕ್ಕೆ ಅಂತಲೇ ವಿ ಹ್ಯಾವ್ ಅ ವೆರಿ ಗುಡ್ ವರ್ಕರ್ಸ್. ಮೊದಲನೇ ಹಂತದಲ್ಲಿ ನಮಗೆ ಒಂದು ತಂದೆ ತಾಯಿ ಥರ ಯಾರು ಅಂತ ಹೇಳಿದ್ರೆ ಇಡೀ ಒಂದು ಟೀಮ್, ನಮ್ಮ ಮ್ಯಾನೇಜ್ಮೆಂಟ್ ಟೀಮ್. ಅದು ಮ್ಯಾನೇಜ್ಮೆಂಟ್ ಟೀಮಲ್ಲಿ ಮೊದಲು ಮ್ಯಾನೇಜರ್, ಆಫ್ಟರ್ ದಟ್ ಅವ್ರ ಕೈ ಕೆಳಗಡೆ ನಮ್ಮ ಇನ್ಚಾರ್ಜ್, ಆಫ್ಟರ್ ದಟ್ ಆಫೀಸ್ ಬಾಯ್ವರೆಗೂ ಎಲ್ಲರೂ ನಂಗೆ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಕರೆಕ್ಟಾಗಿ ಮಾಡೋದ್ರಿಂದ ನಮ್ಮ ಔಟ್ಪುಟ್ಗಳು ಕರೆಕ್ಟ್ ಟೈಮಲ್ಲಿ ಬರುತ್ತೆ. ಕರೆಕ್ಟ್ ಟೈಮಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ, ಅಥವಾ ಕರೆಕ್ಟ್ ಟೈಮಲ್ಲಿ ನನ್ನ ಸಿನಿಮಾ ಶೂಟಿಂಗ್ಗಳಾಗುತ್ತೆ. ಸೊ ನಾನು ನನ್ನ ಮ್ಯಾನೇಜ್ಮೆಂಟ್ ಟೀಮ್ಗೆ ಆ ಕ್ರೆಡಿಟ್ ಕೊಡ್ತೀನಿ. ಸೊ ಅವರುಗಳು ಕಮ್ಯುನಿಕೇಷನ್ಸ್ ಮಾಡೋದ್ರಲ್ಲಿ, ಆರ್ಟಿಸ್ಟ್ಗಳ ಜೊತೆ, ಆಮೇಲೆ ಆನ್ ಸ್ಪಾಟಲ್ಲಿ ಎಲ್ಲರನ್ನೂ ಅಸೆಂಬಲ್ ಮಾಡೋದ್ರಲ್ಲಿ ದೇ ಆರ್ ಮಾಸ್ಟರ್ ಬ್ಲಾಸ್ಟರ್ಸ್. ಅದೊಂದು ನಾನು 6 ಗಂಟೆಗೆ ಎದ್ದೇಳಿದ್ರೆ ಅವ್ರು 4:15ಗೆ ಎದ್ದೇಳ್ತಾರೆ. ಅಂತ ಹಾರ್ಡ್ ವರ್ಕರ್ಸ್ ಅವರು. ಯಾವತ್ತೂ ಇಲ್ಲ, ಇವತ್ತಿನವರೆಗೂ ಎಲ್ಲರೂ ನಾವು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀವೋ ಅವರೆಲ್ಲ ನಮಗೆ ಡಾರ್ಲಿಂಗ್ಸ್ ಥರ. ಅವರಿಂದ ನಾವೇನಾದ್ರು ಕಲ್ತಿದ್ದೀವಿ, ಮತ್ತು ಅವರು ನಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಏನೋ ಒಂದು ಅದ್ಭುತವಾದ ಔಟ್ಪುಟ್ಗಳು ಕೊಟ್ಟಿದ್ದೀವಿ. ಹೀಗೆ ಆಗಿರೋದು. ಮೊದಲು ನೋಡಿದಾಗ ನಾವು ಹೆಂಗೆ ಅನ್ನಿಸ್ತೀವೋ ಏನೋ ಯಾರಿಗೋ ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದು ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ನಮ್ಮ ವರ್ಕ್ ಔಟ್ಪುಟ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಯಾರೇ ಆದರೂ ನಮ್ಮನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂದು ನಿರ್ಮಲದು ಆ ವರ್ಕಿಂಗ್ ಸ್ಟೈಲ್. ಯಾಕೆಂದರೆ ನಾವು ಸೆಲ್ಫಿಶ್ನೆಸ್ ಇಲ್ಲದೆ ಪ್ರಾಜೆಕ್ಟ್ಗೆ ಏನು ಹಾಕ್ಬೇಕು ಅದನ್ನೆಲ್ಲ ಹಾಕ್ತಾ ಇರ್ತೀವಿ. ನಾವು ಕಂಜೂಸ್ತನ ಮಾಡೋದೇ ಇಲ್ಲ ಅದರಲ್ಲಿ. ಅದೇನು ಕೊಡಬೇಕು ಅದು ಕೊಟ್ಬಿಡ್ತೀವಿ. ಅದೇನು ಕಾಣಿಸ್ಬೇಕು ಅದು ಫ್ರೇಮಲ್ಲಿ ಕಾಣಿಸ್ಬೇಕದು. ಅದೆಂಥ ಆರ್ಟಿಸ್ಟ್ ತರಬೇಕು ತಂದುಬಿಡ್ಬೇಕದು. ಅದೆಂಥ ಪ್ರಾಪರ್ಟಿ ಕೊಡಬೇಕು ಕೊಟ್ಬಿಡ್ಬೇಕು. ಅದರಲ್ಲಿ ಉಳಿಸು ಊಟದವರೆಗೂ ಯಾವುದೂ ಉಳಿಸಲ್ಲ ನಾವು ಆ ಥರ ಇರೋದ್ರಿಂದ ಮೇ ಬಿ ಚೆನ್ನಾಗಿ ಇದುವರೆಗೂ ಮಾಡಿರೋ ಎಲ್ಲರಿಗೂ ನಾವು ಇಷ್ಟ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಕೆಟ್ಟ ಅನುಭವ ಅನ್ನೋದು ಯಾವತ್ತೂ ಇಲ್ಲ. ಯಾವ ಕೆಟ್ಟ ಅನುಭವನೂ ನಮ್ಮ ಕೆಟ್ಟ ಅನುಭವ ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್. ಅದು ವಿ ಲವ್ ದಟ್. ಅಲ್ಲೇನೋ ಒಂದು ಕಲ್ತಿರ್ತೀವಿ ನಾವು. ಅವಮಾನ ಕೂಡ ಬಹುಮಾನ ಅಂತ ಬದುಕೋ ಜನ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ನಟ ಆಗ್ಬೇಕಂದ್ರೆ ಯಾರನ್ನಾರು ಒಬ್ಬ ಹಿರಿಯ ನಟನ ನೋಡಿ ಕಲಿಬೇಕು. ಒಬ್ಬ ನಿರ್ದೇಶಕ ಆಗ್ಬೇಕಂದ್ರೆ ಒಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಕಲಿಬೇಕು. ಈಗ ನೀವು ಪ್ರೊಡ್ಯೂಸರ್ ಆಗಿ ಯಾರು ನಿಮಗೆ ಮಾರ್ಗದರ್ಶಕರು ಇಲ್ಲ, ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಸರ್. ಖಂಡಿತ ಯಾರು ಅಂತ ಹೇಳ್ಬೋದು? ನನಗೆ ಐ ಲವ್ ಒಂದು ತುಂಬ ಜನ ಇದ್ದಾರೆ. ಒಬ್ಬರ ಹೆಸರು ಹೇಳಿದವರು ತಪ್ಪಾಗುತ್ತೆ. ನನ್ನ ಬುದ್ಧಿ ಬಂದಾಗಿಂದ ನಾನು ಫಾಲೋ ಮಾಡಿರೋದು ಬಂದು 3 ಸ್ಟೇಟಲ್ಲೂ ಫಾಲೋ ಮಾಡಿದ್ದೀನಿ. ನನ್ನ ಲೈಫ್ ಯಾಕೆ ನನಗೆ ಹಂಗೆ ಗೊತ್ತಿಲ್ಲ. 3 ಸ್ಟೇಟಲ್ಲಿ 3 ಕ್ಯಾಟಗರಿಯಲ್ಲಿ ನನಗಿಷ್ಟ. ರಾಜ್ಕುಮಾರ್, ವಿಷ್ಣುವರ್ಧನ್, ಮಮ್ಮೂಟಿ, ಮೋಹನ್ ಲಾಲ್, ರಜನಿಕಾಂತ್, ಕಮಲ್ ಹಾಸನ್. ಯಾಕೆ ಅಂತ ಗೊತ್ತಿಲ್ಲ. ಇವರಿಷ್ಟು ಜನರು ನನಗಿಷ್ಟ ಇವತ್ತಿಗೂ. ಯಾವುದೋ ಒನ್ ಸೈಡ್ ಲೈಫ್ ಅಲ್ಲ ನಮ್ಮದು. ಇವರು ಇಷ್ಟ, ಅವರು ಇಷ್ಟ. ಯಾಕೆ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ ನನಗೆ. ಬಟ್ ಐ ಆಮ್ ಲಕ್ಕಿ ಅಂತ ಅನ್ಕೋತೀನಿ. ಬಿಕಾಸ್ ಐ ಟೇಸ್ಟೆಡ್ ಎವ್ರಿ ಒನ್.
ಅವರ ಅವರ ಒಂದು ಅವರ ಸ್ಪರ್ಶ ನನ್ನ ಹೃದಯಕ್ಕೆ ತುಂಬ ಆಗಿದೆ. ರಜನಿಕಾಂತ್ ಅವರು ಅಂದರೆ ನನಗೆ ಒಂದು ಸ್ವಲ್ಪ ಜಾಸ್ತಿ ಸ್ಪಿರಿಚುವಲಿ ಅವ್ರನ್ನ ಜಾಸ್ತಿ ಫಾಲೋ ಮಾಡ್ತೀನಿ ನಾನು. ಇವತ್ತಿನ ಜನ್ರೇಷನಲ್ಲಿ ಐ ಲವ್ ಎವ್ರಿ ಒನ್, ಬಿಕಾಸ್ ನನ್ನ ಸಮಕಾಲೀನರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಿಂತ ಒಂದು 5 ವರ್ಷ ದೊಡ್ಡವರು ಇರ್ತಾರೆ, 4 ವರ್ಷ ದೊಡ್ಡವರು ಇರ್ತಾರೆ. ಗುರು ಅಂತ ತೊಗೊಂಡ್ರೆ ನನ್ನ ಲೈಫಲ್ಲಿ ತುಂಬ ಜನ ಗುರುಗಳಿದ್ದಾರೆ. ಬಿ ಸುರೇಶ್ ಅವರಿಂದ ಹಿಡಿದು ಚೈತನ್ಯ ಅವ್ರವರೆಗೂ, ಜೇಕಬ್ ವರ್ಗೀಸ್ವರೆಗೂ ಇದ್ದಾರೆ. ಬಟ್ ನನ್ನ ವಿಶೇಷ ಸ್ಥಾನದಲ್ಲಿ ನನ್ನ ಜೊತೆ ಗುರು ಅಂತ ಕೂತ್ಕೊಳ್ಳೋದು, ನಾನು ತುಂಬ ಇಷ್ಟಪಡೋದು, ಕೊನೆ ಉಸಿರಿರೋವರೆಗೂ ನನಗೆ ಲೈಫ್ ಕೊಟ್ಟರು. ಹಿ ಗೇವ್ ಒನ್ ಬಿಗ್ ಲೈಫ್. ವೆಟ್ರಿಮಾರನ್ ಸರ್. ವೆಟ್ರಿಮಾರನ್ ಸರ್ನ ನಾನು ತುಂಬ ಫಾಲೋ ಮಾಡ್ತೀನಿ. ಆ್ಯಕ್ಚುಲಿ ಜೀವನದಲ್ಲಿ ಹಿಂಗೆಲ್ಲ ಬದುಕ್ಬೋದು ಚೆನ್ನಾಗಿ ಅಂತ ಅವ್ರನ್ನ ನೋಡಿ ಕಲ್ತ್ಕೊಂಡೆ ನನಗೆ ಇನ್ನೂ 50% ಲೈಫಲ್ಲಿ ಧೈರ್ಯ ಜಾಸ್ತಿ. ಆ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಅವನ್ನ ನೋಡ್ತಾ ಇದ್ರೆ ಸಾಕು, ಒಂದು ಅಯಸ್ಕಾಂತದ ಥರ. ಐ ಲವ್ ಹಿಮ್ ವೆರಿ ಮಚ್. ಹೀ ಈಸ್ ಮೈ ಗುರು, ಅಣ್ಣ ಆ್ಯಂಡ್ ಎವ್ರಿಥಿಂಗ್, ಮಾರ್ಗದರ್ಶಿ. ಅವರು ಮಾತಾಡ್ತಿದ್ದಂಗೆ ನಮ್ಮ ಲೈಫು, ಅವ್ರ ಜೊತೆ ಒಂದು ಅರ್ಧ ಗಂಟೆ 1 ಅವರ್ ಮಾತಾಡ್ತಿದ್ರೆ ನಮ್ಮ ಲೈಫ್ ಶೇಪ್ ಅಪ್ ಚೇಂಜ್ ಆಗುತ್ತೆ. ಆ ಮಟ್ಟಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಮನುಷ್ಯ. ಹಾಗೇನೆ ಸರ್, ಯಾವುದೇ ಕೆಲಸ ಅಂದರೂ ಅವನದೇ ಅಂತ ಆ್ಯಟಿಟ್ಯೂಡ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಎರಡೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಿಮಗೆ ಹೇಗೆ ಸರ್, ನಿಮ್ಮ ಹುಡುಗರಿಗೆ ಯಾವ ಥರ ಸಲಹೆಗಳು ಏನಾದರೂ? ಸರ್, ನಮ್ಮ ಹುಡುಗರಿಗೆ ತಪ್ಪು ಮಾಡೋದು ತಪ್ಪಲ್ಲ ಅಂತ ಹೇಳ್ತೀವಿ ನಾವು. ತಪ್ಪು ಮಾಡಿ ಆದರೆ ಹೊಸ ತಪ್ಪು ಮಾಡಿರೋ ತಪ್ಪೇ ಮಾಡಬೇಡಿ, ಹಳೆ ತಪ್ಪು ಮಾಡಬೇಡಿ ಅಂತ ಹೇಳ್ತೀವಿ ನಾವಿಬ್ಬರು ಗಂಡ ಹೆಂಡ್ತಿ ಆ ಥರ. ಸೊ ತಪ್ಪು ಅನ್ನೋದು ಒಂದು ಪ್ರೊಡಕ್ಷನಲ್ಲಿ ಟ್ರಯಲ್ ಆ್ಯಂಡ್ ಎರರ್ಸ್ ಇರುತ್ತೆ. ಆಫ್ಟರ್ ದಟ್ ತಪ್ಪು ಮಾಡೋದು ಸಹಜ ಆಗುತ್ತೆ. ಅದಾದಾಗ ನಾವು ಅದನ್ನು ಒಂದು ಸ್ವಲ್ಪ ಯಾವುದೇ ಥರದ ಒಂದು ಇದಿಲ್ಲದೆ ತುಂಬ ಮಿಲಿಟ್ರಿ ಸಿಸ್ಟಮ್ ಥರ ಮಾಡಿದೆ. ವಿ ಮಸ್ಟ್ ಗೋ ವಿತ್ ದಮ್. ಅದನ್ನು ಸಾಲ್ವ್ ಮಾಡಿಕೊಂಡು ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ಕೊಂಡು ಟೀಮ್ನ ಹುರಿದುಂಬಿಸೋದ್ರಲ್ಲಿ ನಾನು ಎತ್ತಿದ ಕೈ ನನಗಿಂತ ನಿರ್ಮಲಾ 1000 ಪಟ್ಟು. ನಿರ್ಮಲಾ ಇಸ್ ಎ ವೆರಿ 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 ಆರ್ಡಿನರಿ ಗರ್ಲ್ ವಿತ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ಅಂಥವರು ನನ್ನ ಪ್ರಾಣ ಸ್ನೇಹಿತೆ, ನನ್ನ ಲೈಫ್ ಪಾರ್ಟ್ನರು ಎಲ್ಲವೂ ಆಗಿರೋದ್ರಿಂದ ನಮ್ಮಿಬ್ಬರಿಗೆ ನಾವೇ ನಮ್ಗೇನು ಧೈರ್ಯ ಇರುತ್ತೋ ಅದು ನಮ್ಮ ಟೀಮ್ಗೆಲ್ಲ ಇರುತ್ತೆ. ಇದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಆ ಮಟ್ಟಕ್ಕೆ ನಾವು ಧೈರ್ಯ ತುಂಬಿಸ್ತೀವಿ. ಸರ್, ಯಾವುದೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ, ಏನೇ ಆಗಬೇಕಾದ್ರೂ ಪಾರ್ಟ್ನರ್ ಅನ್ನೋದು ಮುಖ್ಯ. ಹಾಂ ಸರ್. ಅದು ಸರಿ ಹೊಂದು ಬರ್ಲಿಲ್ಲ ಅಂದರೆ ಇಡೀ ಲೈಫೇ ಎಡವಟ್ಟು ಅಂತ ನಮ್ಮ ಅಭಿಪ್ರಾಯ. ಹೇಗೆ ಸರ್, ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವೇ ಹೇಳಿದ್ರಿ, ಇವಾಗ ಅವ್ರ ಬಗ್ಗೆ? ಶಿ ಈಸ್ ಗುಡ್, ಶಿ ಈಸ್ ಪ್ಯೂರ್, ಶಿ ಈಸ್ ವೆರಿ 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 ಕ್ರಿಯೇಟಿವ್. ಅವರು ತುಂಬಾ ಒಳ್ಳೆ ಮನಸ್ಸಿರೋಂಥ ಒಂದು ಹೆಣ್ಮಗಳು. ಅವ್ರು ನನ್ನ ಲೈಫಲ್ಲಿ ಲೈಫ್ ಪಾರ್ಟ್ನರಾಗಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ. ಇವತ್ತಿಗೂ ಅಷ್ಟೇ ನಾವಿಬ್ಬರು ವೆರಿ ಗುಡ್ ಫ್ರೆಂಡ್ಸ್. ಗಂಡ ಹೆಂಡ್ತಿ ಅನ್ನೋದೇ ನಾವು ಮರ್ತುಬಿಟ್ಟಿರ್ತೀವಿ. ಮಗನ ನೋಡೋಕೆ ಹೋಗ್ತೀವಿ, ಮಗನ ಜೊತೆ ಸ್ಪೆಂಡ್ ಮಾಡ್ತೀವಿ ಟೈಮ್. ಮಗನ ಜೊತೆ ಇದ್ದಾಗೆಲ್ಲ ಗೊತ್ತಾಗುತ್ತೆ ನಾವಿಬ್ಬರು ಗಂಡ ಹೆಂಡ್ತಿ ಅಂತ. ಅದು ಬಿಟ್ಟರೆ ಕಷ್ಟ ಸುಖ ಹಂಚ್ಕೊಂಡು ಇಬ್ಬರು ಪ್ಲೇಯರ್ಸ್ ಆಡ್ತಿರ್ತಾರಲ್ಲ ಕ್ರಿಕೆಟಲ್ಲಿ, ಆ ಕಡೆ ಒಬ್ಬ ಈ ಕಡೆ ಒಬ್ಬ, ಆ ಥರ ನಾವಿಬ್ಬರು ಡಿಸ್ಕಸ್ ಮಾಡ್ಕೊಂಡು ರನ್ಸ್ ಮಾಡ್ತಿರ್ತೀವಿ ನಾವು. ಅದರಲ್ಲಿ ಒಬ್ಬರು ಔಟ್ ಆದರೆ ಅಥವಾ ಏನಾದರೂ ಕೂಡ ಒಬ್ರಿಗೊಬ್ರು ಸಾಂತ್ವನ ಹೇಳ್ಕೊತೀವಿ. ಮತ್ತು ಇನ್ನೊಂದು ಸತಿ ಒಟ್ಟಿಗೆ ನಿಂತು ಸ್ಕೋರ್ ಮಾಡ್ತೀವಿ. ಸೊ ಇಡೀ ಟೀಮ್ನ ಹೆಂಗೆ ಕಟ್ತೀವಿ ಅಂತ ಹೇಳಿದ್ರೆ ಲೈಕ್ ಎ ಕ್ರಿಕೆಟ್ ಓನ್ಲಿ, ಒಂದು ಯೂನಿಟಿಯಾಗಿ ಕಟ್ತೀವಿ ನಾವು. ಹೇಗಾದರೂ ನಮ್ಮ ಆಪೋನೆಂಟ್, ನಮ್ಮ ಅಪರ್ಚುನಿಟೀಸ್ಗಳು ಮತ್ತೊಂದು ಎಲ್ಲದ್ರ ಜೊತೆಗೆ ಮಿಂಗಲ್ ಆಗಿರ್ತೀವಿ ನಾವು. ಅದ್ರ ಜೊತೆ ಗೆಲ್ತೀವಿ ಹೊರತು ಒಂದು ಎನಿಮಿ ನೇಚರಲ್ಲಿ ಯಾರ ಜೊತೆನೂ ಪೈಪೋಟಿ ಮಾಡಿ ನಾವು ಗೆಲ್ಲೋ ಮನಸ್ಥಿತಿಲಿ ನಾವಿಬ್ಬರೂ ಇರಲ್ಲ. ಸೊ ನಮ್ಮ ಟೀಮ್ ಅನ್ನೋದೇ ಒಂದು ವಿಶೇಷ. ನಿರ್ಮಲಾ ಈಸ್ ಆಲ್ವೇಸ್ ಸೂಪರ್ಬ್. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅರ್ಥ ಆಗೋದ್ರು ಅಂತ ಹೇಳಿದ್ರೆ ಅವರಂಥ ಒಂದು ಗುಡ್ ಹ್ಯೂಮನ್ ಬೀಯಿಂಗ್ಸ್ ಯಾರೂ ಇಲ್ಲ ಪ್ರಪಂಚದಲ್ಲಿ. ಯಾಕೆಂದರೆ ಯಾವ ವ್ಯಾಮೋಹನೂ ಇಲ್ಲ ಅವ್ರಿಗೆ. ದುಡ್ಡು ಬಗ್ಗೆ ವ್ಯಾಮೋಹ ಇಲ್ಲ, ಮತ್ತೊಂದಿಲ್ಲ. ಶಿ ಲವ್ ವರ್ಕ್ ಓನ್ಲಿ, ಪರ್ಫೆಕ್ಷನ್, ವರ್ಕ್. ಅವ್ರೇನು ನಂಬ್ಕೊಂಡಿದ್ದಾರೆ ಅದು ಬರಬೇಕು, ಇಷ್ಟೇ ಅವ್ರ ಮೈಂಡಲ್ಲಿರೋದು. ಆ ಥರದವರೊಬ್ಬರು ನನ್ನ ಫ್ರೆಂಡ್ ಆಗಿರೋದು, ಲೈಫ್ ಪಾರ್ಟ್ನರ್ ಆಗಿರೋದು, ಐ ಆಮ್ ಹ್ಯಾಪಿ ಅಬೌಟ್. ಸೀರಿಯಲಲ್ಲಿ ಇಬ್ಬರು ಕತೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಕತೆ ಕೇಳ್ತೀರಾ ಅಥವಾ ಹೇಗೆ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಹೆಂಗೆ ಪಿಚ್ ಮಾಡ್ತಾರೆ? ಅದೆಲ್ಲ ಒಂದು ಪ್ರಾಸೆಸ್. ಅದೆಲ್ಲ ಅವ್ರುಗಳೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ನಾವು ಎಕ್ಸಿಕ್ಯೂಷನ್ ಮಾಡ್ತೀವಿ. ಕಂಟೆಂಟ್ ಆ್ಯಂಡ್ ಕ್ರಿಯೇಟಿವಿಟಿ ನಿರ್ಮಲ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಕೊನೆಗೂ ಡಿಸಿಷನ್ ಮೇಕಿಂಗ್ಸ್ ಎಲ್ಲ ಚಾನಲ್ ಅನ್ನೋದು ತುಂಬ ದೊಡ್ಡ ವಿಷಯ. ಚಾನಲ್ ಅನ್ನೋದು ತುಂಬ ದೊಡ್ಡ ವಿಷಯ ಇವತ್ತು. ಸೊ ಅದರ ವರ್ಕಿಂಗ್ ಪ್ರೊಸೀಜರ್ ಮತ್ತೊಂದೆಲ್ಲ ನಮಗಿಂತ 1000 ಪಟ್ಟು ದೊಡ್ಡದಿರುತ್ತೆ. ನಮಗಿಂತ 100 ಪಟ್ಟು ಬ್ರಿಲಿಯಂಟ್ಸ್ ಇರ್ತಾರೆ ಅಲ್ಲಿ. ಸೊ ಅವರೆಲ್ಲರೂ ಒಂದು ಹೆಂಗೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅವರ ವರ್ಕಿಂಗ್ ಪ್ರೊಸೀಜರ್ಸ್ನ ನಾವು ಕಲಿತಾ ಹೋಗ್ತೀವಿ. ಸೊ ಹೀಗೆ ಸಾಗುತ್ತೆ. ನಾವು ಎಲ್ಲ ಒಟ್ಟಿಗೆ ಒಂದೇ ದೋಣಿಲೇ ಸಾಗ್ತಾ ಇರ್ತೀವಿ. ಕೊನೆಯದಾಗಿ ಪ್ರೊಡಕ್ಷನ್ ಮಾಡಬೇಕು, ಪ್ರೊಡ್ಯೂಸರ್ ಆಗಬೇಕು ಅಂತ ಯುವಕರಿಗೆ
ಏನು ಸಜೆಸ್ಟ್ ಮಾಡ್ತೀರಾ? ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲಸ ಮಾಡಿ, ನಿಜವಾದ ಕೆಲಸಗಾರರಾಗಿ. ದುಡ್ಡು ಒಂದೇ ಇದ್ದರೆ ಪ್ರೊಡ್ಯೂಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಕೆಲಸ ಗೊತ್ತಿರಬೇಕು. ಲೈಕ್ ಹೋಟೆಲ್ ಇಟ್ಮೇಲೆ ಒಂದು ಸ್ವಲ್ಪ ಅಡುಗೆ ಗೊತ್ತಿರಬೇಕು. ಒಂದು ವರ್ಕ್ಶಾಪ್ ಇಟ್ಮೇಲೆ ಅಟ್ಲೀಸ್ಟ್ ಒಂದು ಇಂಜನ್ ಬಿಚ್ಚಿ ಹಾಕೋಷ್ಟಾದರೂ ಗೊತ್ತಿರಬೇಕು. ಒಂದು ಸೈಕಲ್ ಇಟ್ಕೊಂಡ್ಮೇಲೆ ಅದನ್ನು ಓಡಿಸೋದು ಗೊತ್ತಿರಬೇಕು. ಆ ಥರ ಒಂದು ನಮ್ಮ ಹತ್ರ ಒಂದು ಬಿಲ್ಲು ಬಾಣ ಇದೆ ಅಂತ ಹೇಳಿದ್ರೆ ಅದು ಹೊಡಿಯೋಕ್ಕಾದ್ರೂ ಗೊತ್ತಿರಬೇಕು. ಸೊ ಎಲ್ಲವೂ ಗೊತ್ತಿರಬೇಕು ಅನ್ನೋ ಒಂದು ವಿದ್ಯೆ ನಡುವೆ ಪ್ರೊಡ್ಯೂಸರ್ ಅಂದರೆ ಪ್ರೊಡ್ಯೂಸರ್ ಅಂದರೆ ಉತ್ಪಾದಕ. ಅವನು ಉತ್ಪಾದನೆ ಮಾಡೋದು ಗೊತ್ತಿರಬೇಕು ಅವನಿಗೆ. ಸೊ ನಾವು ಕೂಡ ಪ್ರೊಸೀಜರಲ್ಲೇ ಇದ್ದೀವಿ. ಮೇ ಬಿ ಯಾವುದನ್ನು ಕಲ್ತಿಲ್ಲ ನಾವು, ಅಥವಾ ಪೂರ್ತಿ ಕಲ್ತಿಲ್ಲ, ಅಥವಾ ಕಲಿಯೋ ಹಂತದಲ್ಲಿದ್ದೀವಿ, ಅಥವಾ ಕಲಿತಾ ಇದ್ದೀವಿ. ಏನೋ ಒಂದು ಯಾವುದೋ ಒಂದು ಕ್ಯಾಟಗರಿಲಿ ಇದ್ದೀವಿ ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ, ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಬಿಕಾಸ್ ಇಟ್ಸ್ ಅ ವಂಡರ್ಫುಲ್ ಲ್ಯಾಂಡ್. ಈ ನಮ್ಮ ಇಂಡಸ್ಟ್ರಿ ಇದೆಯಲ್ಲ, ಇದರಲ್ಲಿ ಬರೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್.